ಕೆಲವೊಬ್ರು ಕೋಮು ವಿಷಗಳು, ಕೋಮು ಬೀಜಗಳು ಬಾಯಿ ಬಂದಾಗ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಸತ್ತ ಮನೆಯಲ್ಲೂ ಕೂಡ ರಾಜಕೀಯವನ್ನ ಮಾಡೋದಕ್ಕೆ ಬಯಸ್ತಾ ಇರೋದು ಪ್ರತಾಪ್ ಸಿಂಹನಂತ ಮನಸ್ಥಿತಿಗಳಿಗೂ ಆ ಉಗ್ರರ ಮನಸ್ಥಿತಿಗಳಿಗೂ ಯಾವುದೇ ರೀತಿಯ ಭೇದ ಭಾವಗಳನ್ನ ಈ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದನ್ನ ಬಿಡಿ. ಸತ್ತ ಮನೆಯ ಗಳಗಳನ್ನ ಇಳಿಸುವಂತ ಕೆಲಸ ಮಾಡಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಖಂಡನೀಯವಾದದ್ದು. ಈ ಘಟನೆಯನ್ನ ಭಾರತೀಯ ಪ್ರಜೆಗಳಾಗಿರುವಂತಹ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಮನುಷ್ಯತ್ವ ಇರುವಂತಹ ಪ್ರತಿಯೊಬ್ಬರೂ ಕೂಡ ಈ ಘಟನೆಯನ್ನ ಖಂಡಿಸ್ತಾರೆ, ಖಂಡಿಸಲೇಬೇಕು ಕೂಡ. ನಾವು ಕೂಡ ಕೇಂದ್ರ ಸರ್ಕಾರದ ಬಳಿಯಲ್ಲಿ, ಕೇಂದ್ರ ಒಕ್ಕೂಟದ ಬಿಜೆಪಿ ಸರ್ಕಾರದ ಬಳಿಯಲ್ಲಿ ಹಕ್ಕೊತ್ತಾಯ ಮಾಡೋದು ದೇಶದ ರಕ್ಷಣೆಗೆ ಮತ್ತಷ್ಟು ಒತ್ತನ್ನ ಕೊಡಿ ಅಂತ. ಅಲ್ಲಿ ಪಾಪಿ ಉಗ್ರರ ದಾಳಿಗೆ ಬಲಿಯಾಗಿರುವಂತಹ ಎಲ್ಲ ನಮ್ಮ ಸಹೋದರ ಸಹೋದರಿಯರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ, ಇದೇ ಹೊತ್ತಿನಲ್ಲಿ ಸತ್ತ ಮನೆಯ ಗಳಗಳನ್ನ ಎಣಿಸೋದಕ್ಕೆ ಪ್ರತಾಪ್ ಸಿಂಹ ತರದವರು ಕೆಲವೊಬ್ರು ಕೋಮು ವಿಷಗಳು, ಕೋಮು ಬೀಜಗಳು ಬಾಯಿಗೆ ಬಂದಾಗ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇವರೆಲ್ಲ ಸತ್ತ ಮನೆಯಲ್ಲೂ ಕೂಡ ರಾಜಕೀಯವನ್ನ ಮಾಡೋದಕ್ಕೆ ಬಯಸ್ತಾ ಇರಲ್ಲಪ್ಪ, ದೇಶದ ರಕ್ಷಣೆಯ ವಿಚಾರದಲ್ಲೂ ರಾಜಕೀಯ ಮಾಡಕ್ ಬಯಸ್ತಾ ಇರಲ್ಲ ಅಂತ ಹೇಳಿ ಬೇಸರವೂ ಕೂಡ ಆಗತ್ತೆ. ಯಾಕಂದ್ರೆ ಸಾವಿನಲ್ಲಿ ಜಾತಿ ಧರ್ಮ ಹುಡುಕುವಂಥವ್ರು ನಿಜವಾಗ್ಲೂ ಭಾರತೀಯರಲ್ಲ. ಉಗ್ರರ ಮನಸ್ಥಿತಿಗೂ ಅವ್ರು ಬರೀ ಮುಸಲ್ಮಾನರು ಯಾರು ಈ ವಿಷಯದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಖಂಡನೆ ವ್ಯಕ್ತಪಡಿಸೇ ಇಲ್ಲ ಅಂತ ಹೇಳಿ ಒಂದು ತಪ್ಪು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇರುವಂತಹ ಮನಸ್ಥಿತಿಗಳು, ಪ್ರತಾಪ್ ಸಿಂಹನಂತ ಮನಸ್ಥಿತಿಗಳಿಗೂ ಆ ಉಗ್ರರ ಮನಸ್ಥಿತಿಗಳಿಗೂ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಎರಡೂ ಒಂದೇ ತರಹದ ಮನಸ್ಥಿತಿಗಳು. ಕಾಶ್ಮೀರದಲ್ಲಿ ನಾನು ಎಐಸಿಸಿಯಿಂದ, ಮಹಿಳಾ ಕಾಂಗ್ರೆಸ್ನಿಂದ ಇನ್ಚಾರ್ಜ್ ಆಗಿ ಆಗಸ್ಟ್ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಕುಪ್ವಾರ ಅನ್ನುವಂತಹ ಇಡೀ ಜಿಲ್ಲೆಯ ತುಂಬಾ ಓಡಾಡಿದ್ದೀನಿ. ಅಲ್ಲಿರುವಂತಹ ಎಲ್ಲರೂ ಏನು ಉಗ್ರರಲ್ಲ. ಉಗ್ರರ ಬಗ್ಗೆ ಅಲ್ಲಿರುವಂತಹ ಮುಸಲ್ಮಾನರಿಗೂ ಕೋಪ ಇದೆ, ಆಕ್ರೋಶ ಇದೆ, ಬೇಸರ ಇದೆ. ಅಲ್ಲಿ ನಾವು ನೋಡ್ತಾ ಇರಬಹುದು, ವಿಡಿಯೋಸ್ಗಳು ತುಂಬಾ ಬರ್ತಾ ಇದಾವೆ. ಎಷ್ಟು ಜನ ಮುಸಲ್ಮಾನ ಹುಡುಗರು ಹುಡುಗಿಯರು ಪ್ರತಿಭಟಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ, ಅಲ್ಲಿ ಪಹಲ್ಗಾಮ್ನಲ್ಲಿ ಆ ದಾಳಿ ನಡೆದ ಜಾಗದಲ್ಲಿ ಆದಿಲ್ ಅನ್ನುವಂಥವನೊಬ್ಬ, ಆದಿಲ್ ಆತನ ಹೆಸರು, ಆತ ಕೂಡ ಗನ್ನನ್ನ ಇಸ್ಕೊಂಡು ತಗೊಂಡು ಆ ಉಗ್ರರ ವಿರುದ್ಧ ದಾಳಿಯನ್ನ ಮಾಡಿ ಸಾವನ್ನಪ್ಪಿದ್ದಾನೆ. ಇಂಥ ಸಂದರ್ಭದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದನ್ನ ಬಿಡಿ. ಸತ್ತ ಮನೆಯ ಗಳಗಳನ್ನ ಎಣಿಸುವಂತ ಕೆಲಸ ಮಾಡಬೇಡಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಖಂಡನೀಯವಾದದ್ದು. ಈ ಘಟನೆಯನ್ನ ಭಾರತೀಯ ಪ್ರಜೆಗಳಾಗಿರುವಂತಹ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಮನುಷ್ಯತ್ವ ಇರುವಂತಹ ಪ್ರತಿಯೊಬ್ಬರೂ ಕೂಡ ಈ ಘಟನೆಯನ್ನ ಖಂಡಿಸ್ತಾರೆ, ಖಂಡಿಸಲೇಬೇಕು ಕೂಡ. ನಾವು ಕೂಡ ಕೇಂದ್ರ ಸರ್ಕಾರದ ಬಳಿಯಲ್ಲಿ, ಕೇಂದ್ರ ಒಕ್ಕೂಟದ ಬಿಜೆಪಿ ಸರ್ಕಾರದ ಬಳಿಯಲ್ಲಿ ಹಕ್ಕೊತ್ತಾಯ ಮಾಡೋದು ದೇಶದ ರಕ್ಷಣೆಗೆ ಮತ್ತಷ್ಟು ಒತ್ತನ್ನ ಕೊಡಿ ಅಂತ. ಅಲ್ಲಿ ಪಾಪಿ ಉಗ್ರರ ದಾಳಿಗೆ ಬಲಿಯಾಗಿರುವಂತಹ ಎಲ್ಲ ನಮ್ಮ ಸಹೋದರ ಸಹೋದರಿಯರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ, ಇದೇ ಹೊತ್ತಿನಲ್ಲಿ ಸತ್ತ ಮನೆಯ ಗಳಗಳನ್ನ ಎಣಿಸೋದಕ್ಕೆ ಪ್ರತಾಪ್ ಸಿಂಹ ತರದವರು ಕೆಲವೊಬ್ರು ಕೋಮು ವಿಷಗಳು, ಕೋಮು ಬೀಜಗಳು ಬಾಯಿಗೆ ಬಂದಾಗ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇವರೆಲ್ಲ ಸತ್ತ ಮನೆಯಲ್ಲೂ ಕೂಡ ರಾಜಕೀಯವನ್ನ ಮಾಡೋದಕ್ಕೆ ಬಯಸ್ತಾ ಇರಲ್ಲಪ್ಪ, ದೇಶದ ರಕ್ಷಣೆಯ ವಿಚಾರದಲ್ಲೂ ರಾಜಕೀಯ ಮಾಡಕ್ ಬಯಸ್ತಾ ಇರಲ್ಲ ಅಂತ ಹೇಳಿ ಬೇಸರವೂ ಕೂಡ ಆಗತ್ತೆ. ಯಾಕಂದ್ರೆ ಸಾವಿನಲ್ಲಿ ಜಾತಿ ಧರ್ಮ ಹುಡುಕುವಂಥವ್ರು ನಿಜವಾಗ್ಲೂ ಭಾರತೀಯರಲ್ಲ. ಉಗ್ರರ ಮನಸ್ಥಿತಿಗೂ ಅವ್ರು ಬರೀ ಮುಸಲ್ಮಾನರು ಯಾರು ಈ ವಿಷಯದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಖಂಡನೆ ವ್ಯಕ್ತಪಡಿಸೇ ಇಲ್ಲ ಅಂತ ಹೇಳಿ ಒಂದು ತಪ್ಪು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇರುವಂತಹ ಮನಸ್ಥಿತಿಗಳು, ಪ್ರತಾಪ್ ಸಿಂಹನಂತ ಮನಸ್ಥಿತಿಗಳಿಗೂ ಆ ಉಗ್ರರ ಮನಸ್ಥಿತಿಗಳಿಗೂ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಎರಡೂ ಒಂದೇ ತರಹದ ಮನಸ್ಥಿತಿಗಳು. ಕಾಶ್ಮೀರದಲ್ಲಿ ನಾನು ಎಐಸಿಸಿಯಿಂದ, ಮಹಿಳಾ ಕಾಂಗ್ರೆಸ್ನಿಂದ ಇನ್ಚಾರ್ಜ್ ಆಗಿ ಆಗಸ್ಟ್ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಕುಪ್ವಾರ ಅನ್ನುವಂತಹ ಇಡೀ ಜಿಲ್ಲೆಯ ತುಂಬಾ ಓಡಾಡಿದ್ದೀನಿ. ಅಲ್ಲಿರುವಂತಹ ಎಲ್ಲರೂ ಏನು ಉಗ್ರರಲ್ಲ. ಉಗ್ರರ ಬಗ್ಗೆ ಅಲ್ಲಿರುವಂತಹ ಮುಸಲ್ಮಾನರಿಗೂ ಕೋಪ ಇದೆ, ಆಕ್ರೋಶ ಇದೆ, ಬೇಸರ ಇದೆ.
ಅಲ್ಲಿ ನಾವು ನೋಡ್ತಾ ಇರಬಹುದು, ವಿಡಿಯೋಸ್ಗಳು ತುಂಬಾ ಬರ್ತಾ ಇದಾವೆ. ಎಷ್ಟು ಜನ ಮುಸಲ್ಮಾನ ಹುಡುಗರು ಹುಡುಗಿಯರು ಪ್ರತಿಭಟಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ, ಅಲ್ಲಿ ಪಹಲ್ಗಾಮ್ನಲ್ಲಿ ಆ ದಾಳಿ ನಡೆದ ಜಾಗದಲ್ಲಿ ಆದಿಲ್ ಅನ್ನುವಂಥವನೊಬ್ಬ, ಆದಿಲ್ ಆತನ ಹೆಸರು, ಆತ ಕೂಡ ಗನ್ನನ್ನ ಇಸ್ಕೊಂಡು ತಗೊಂಡು ಆ ಉಗ್ರರ ವಿರುದ್ಧ ದಾಳಿಯನ್ನ ಮಾಡಿ ಸಾವನ್ನಪ್ಪಿದ್ದಾನೆ. ಇಂಥ ಸಂದರ್ಭದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದನ್ನ ಬಿಡಿ. ಸತ್ತ ಮನೆಯ ಗಳಗಳನ್ನ ಎಣಿಸುವಂತ ಕೆಲಸ ಮಾಡಬೇಡಿ.